ಈಗೆಲ್ಲ ಹೆಣ್ಮಕ್ಳಿಗೂ ಅಪ್ಪನೇ ಫಸ್ಟ್ ಹೀರೋ ಯಾ ಅಲ್ವಾ? ನಿಮ್ಮಪ್ಪ ಉತ್ತರ ಪ್ರದೇಶದಲ್ಲ? ಹೌದು, ಉತ್ತರ ಪ್ರದೇಶ ಅವರು. ಈಸ್ ಅನ್ ಎಂಜಿನಿಯರ್. ಅವರು ಆ್ಯಕ್ಚುಲಿ ಮನೆ ಜಾರ್ಖಂಡಲ್ಲಿತ್ತು. ಪಾಕೂರ್ ಅಂತ ಒಂದು ಜಾಗ ಇದೆ, ನಮ್ಮ ತಾತನ ಊರದು. ಹ್ಮ್. ಸೊ ಅಲ್ಲಿ ಅವರು ಫಾರ್ಮಿಂಗ್ ಮಾಡ್ತಿದ್ರು. ಬಟ್ ಅಪ್ಪ ಅಲ್ಲಿಂದ ಜಮ್ಶೇದ್ಪುರಲ್ಲಿ ಓದಿರೋದು ಇನ್ ಮೆಟಲರ್ಜಿಕಲ್ ಎಂಜಿನಿಯರಿಂಗ್. ಹಿ ವಾಸ್ ಅ ಫಸ್ಟ್ ಕ್ಲಾಸ್ ಮೆಟಲರ್ಜಿಕಲ್ ಎಂಜಿನಿಯರ್. ಆಮೇಲೆ ಅಮ್ಮ ಹೇಗ್ ಪರಿಚಯ ಇಲ್ಲಿ ಬೆಂಗಾಲಿ? ಅಮ್ಮ ಆ್ಯಕ್ಚುಲಿ ಅಮ್ಮ ಆ್ಯಂಡ್ ಅಮ್ಮ ಅಕ್ಕ ಅವರು ಮಾಮ ಆ್ಯಂಡ್ ನೆಫ್ಯೂಗೆ ಮದುವೆ ಆಗಿದ್ದಾರೆ. ಓ, ಸೊ ನಿಮ್ ದೊಡ್ಡಮ್ಮ ಅನ್ಕೊಂಡು. ಯಾ, ಸೊ ಮೈ ಮಾಮ್ಸ್ ಸಿಸ್ಟರ್ ಮ್ಯಾರಿಡ್ ಮೈ ಡ್ಯಾಡ್ಸ್ ಮಾಮ. ಸೊ Okay. ಅವರು ತುಂಬ, ನನ್ನಪ್ಪ ನನ್ನ ಮಾಸಿ ಮನೆಗೆ ಬರ್ತಿದ್ರು, ಆಂಟಿ. ಹ್ಮ್. ಸೊ ಹಂಗೆ ಅಮ್ಮಂಗೆ ಮತ್ತೆ ಅಪ್ಪಂಗೆ ಪರಿಚಯ ಆಯಿತು. ಯಾ, ಸೊ ದೇ ಹ್ಯಾಡ್ ಅ ಲವ್ ಮ್ಯಾರೇಜ್. ಸೊ ಅಲ್ಲೂ ಕೂಡ ಕಲ್ಚರಲ್ ಡಿಫ್ರೆನ್ಸಸ್ ಇತ್ತು ಅಂದ್ರೆ ಅಲ್ಲಿ ಬೆಂಗಾಲಿ. ಇತ್ತು ಸ್ವಲ್ಪ, ಬಿಕಾಸ್ ಅವರು ಬೆಂಗಾಲಿ ಮಾತಾಡ್ತಿದ್ರು. ಪ್ರೊಭಾಷಿ ಅಂತೀವಿ ನಾವು, ಲೈಕ್ ಸುತ್ತಮುತ್ತ ಊರು, ಲೈಕ್ ಅವರು ಬೆಂಗಾಲಿ ಮಾತಾಡ್ತಾರೆ, ಬಟ್ ಅವ್ರ ಒರಿಜಿನಲ್ ಲ್ಯಾಂಗ್ವೇಜ್ ಇಸ್ ಬಿಹಾರಿ. ಹ್ಮ್. And yeah, ಈಗ ನೀವು ಆಲ್ಮೋಸ್ಟ್ 10 ವರ್ಷ ನೀವು ಅಮೆರಿಕಲ್ಲಿದ್ರಿ. ಹೌದು. ಸೊ ಅಲ್ಲಿನ ಲೈಫ್ ಸ್ಟೈಲ್ ಹೇಗಿತ್ತು? ಮನೇಲಿ ಹೇಗ್ ಬೆಳೆಸಿದ್ರು ತಂದೆ ತಾಯಿ? ಅಮೆರಿಕಲಿ ನೀವು 3 ಜನ ಮಕ್ಕಳು. 3 ಜನ, ನಾನು, ನನ್ನ ತಂಗಿ, ನನ್ನ ತಮ್ಮ. ಹಾ. ಬಟ್ ತಂಗಿ ನನಗಿಂತ 1.5 ವರ್ಷ ಚಿಕ್ಕವಳಷ್ಟು, ತಮ್ಮ ಇನ್ನೂ ಜಾಸ್ತಿ. ಅಲ್ಲಿ ಆ್ಯಕ್ಚುಲಿ ತುಂಬ ಪ್ರೊಟೆಕ್ಟಿವ್ ಆಗಿ ಬೆಳೆಸಿದ್ರು ನಮ್ಮನ್ನ ಆ್ಯಕ್ಚುಲಿ. ಬಿಕಾಸ್ ಒಂದು ಭಯ ಇತ್ತು, ಅದು ತುಂಬ ವೆಸ್ಟರ್ನ್ ಆಗಿಬಿಡ್ತಾರೆ ಮಕ್ಕಳು. ಐ ಥಿಂಕ್ ಫಾರಿನಲ್ಲಿ ಪೇರೆಂಟ್ಸ್ ತುಂಬ ಕೇರ್ಫುಲ್ ಆಗಿರ್ತಾರೆ, ಇನ್ನೂ ಕೇರ್ಫುಲ್ ಆಗಿರ್ತಾರೆ ಇಂಡಿಯನ್ ಪೇರೆಂಟ್ಸ್ಗಿಂತ ಕಲ್ಚರ್ ಬಗ್ಗೆ. ಎಲ್ಲೋ ಇದು ಕಲ್ಚರ್ ಹೊರಟೋಗ್ಬಾರ್ದು. ಹೌದಾ? ಅಲ್ಲಿ ಯಾ, ನಾನು ನೋಟಿಸ್ ಮಾಡಿದ್ದೀನಿ ಅದು. ಇವಾಗ ಉಪೇಂದ್ರ ಅವ್ರದ್ದು ತುಂಬ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ. ಆ ಮಕ್ಕಳಿಗೆ ಭಗವದ್ಗೀತಾದು ಕ್ಲಾಸಸ್ಸು, ಡ್ಯಾನ್ಸ್ ಕ್ಲಾಸಸ್ಸು. ಐ ಮೀನ್ ನಮ್ಮ ಇಂಡಿಯಾ ಮಕ್ಕಳು ಸ್ವಲ್ಪ ಜಾಸ್ತಿ ವೆಸ್ಟರ್ನ್ ಐ ಥಿಂಕ್. ಬಟ್ ಅಲ್ಲಿ ಮಕ್ಕಳಿಗೆ ಇನ್ನೂ ದೇ ಜಾಸ್ತಿ ವಾಂಟ್ ಟು ಬಿ. ರಿಟೈನಿಂಗ್ ದ ಇಂಡಿಯನ್ ಕಲ್ಚರ್ ಆ್ಯಂಡ್ ಐಡೆಂಟಿಟಿ ಅಲ್ಲಿ ತುಂಬ ಮುಖ್ಯವಾಗಿ ಆಗ್ಬಿಡುತ್ತೆ. ಬಿಕಾಸ್ ಅಲ್ಲಿ ಒಂದು ಭಯ ಇರುತ್ತೆ ಯಾವಾಗ ದಟ್ ಇದ್ರೊಳಗೆ ದೆಲ್ ಸಮ್ ಹೌ ಫರ್ಗೆಟ್ ಆರ್ ಲೂಸ್ ದ ಕಲ್ಚರ್. ನಮಗೆ ಹಂಗೆ ಇತ್ತು. ಸೊ ನಮ್ಮ ಅಪ್ಪ ನಮಗೆ ಹಿಂದಿ ಸ್ಕೂಲ್ ಕರ್ಕೊಂಡು ಹೋಗ್ತಿದ್ರು, ಬೆಂಗಾಲಿ ಅಸೋಸಿಯೇಷನ್ಗೆ ಹೋಗ್ತಿದ್ವಿ ನಾವು. ಅಲ್ಲಿ ಯಾ, ಆ್ಯಂಡ್ ಅಲ್ಲಿ ಏನಂದರೆ ಇಬ್ಬರು ಪೇರೆಂಟ್ಸ್ ವರ್ಕ್ಗೆ ಹೋಗ್ತಿದ್ರು. ಸೊ ನನ್ನ ಗ್ರ್ಯಾಂಡ್ಮಾ ಇದ್ರು ನಮ್ಮ ಜೊತೇಲಿ, ನಮ್ಮ ಅಮ್ಮನ ತಾಯಿ ಅವರಿದ್ರು. ಆಮೇಲೆ ಸ್ಕೂಲಿಗೆಲ್ಲ ಯಾರ್ಯಾರೋ ಬರ್ತಿದ್ರು 6 ಮಂತ್ಸ್ ಇರೋಕ್ಕೆ, ಬಿಕಾಸ್ ಅಮ್ಮ ವರ್ಕ್ ಮಾಡ್ತಿದ್ರು ಕೂಡ. ಸ್ಕೂಲಲ್ಲಿ ಸ್ವಲ್ಪ ಇನಿಷಿಯಲಿ ಟಫ್ ಆಗಿತ್ತು, ಅಷ್ಟೊಂದು ಇಂಡಿಯನ್ಸ್ ಇರಲಿಲ್ಲ, ಒಂಚೂರು ರೇಸಿಸಮ್ ಇತ್ತು. ಸೊ ಐ ಫೆಲ್ಟ್ ಲಿಟಲ್ ಅನ್ಕಂಫರ್ಟಬಲ್. ನಾನು ಯಾವಾಗ ಚಿಕ್ಕ ವಯಸ್ಸಿಂದ ತುಂಬ ಸಾಫ್ಟ್, ಸೊ ಚೆನ್ನಾಗಿ ಓದ್ತಾ ಇದ್ದೆ. ಸೊ ಆ ಥರ ಅಲ್ಲಿ ಐ ಥಿಂಕ್ 2 ಇಂಡಿಯನ್ ಕಿಡ್ಸ್ ವರ್ ದೇರ್ ಇನ್ ಮೈ ಸ್ಕೂಲ್, ಅಷ್ಟೇ ಇಡೀ ಸ್ಕೂಲ್ನಲ್ಲಿ ಆವಾಗ. ಹ್ಮ್. ಸೊ ಇವಾಗ ಅಫ್ಕೋರ್ಸ್ ತುಂಬ ಜನ ಇಂಡಿಯನ್ಸ್ ಇದ್ದಾರೆ, ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ಒಂದಷ್ಟು ಏಷಿಯನ್ಸ್ದು ಒಂದು ಗ್ರೂಪ್ ಇತ್ತು, ಲೈಕ್ ವಿಯೆಟ್ನಮೀಸ್ ಕಿಡ್ಸ್ ಅಂಥವೆಲ್ಲ. ಸೊ ಆ ಗ್ರೂಪಲ್ಲಿ ನಾವು ಬರ್ತಾ ಇದ್ವಿ. ಲೈಕ್ ದಟ್ ಇಟ್ ವಾಸ್ ಆಲ್ರೆಡಿ ಕ್ಲಾಸ್ ಎಲಿಮೆಂಟ್ರಿ ಸ್ಕೂಲಿಂದಂದರೆ ಅಲ್ಲಿ ಸೆಗ್ರಿಗೇಷನ್ ಆಗಿಬಿಡುತ್ತೆ. ವೈಟ್ ಚಿಲ್ಡ್ರನ್, ದಿ ಅದರ್ ಕೈಂಡ್ ಆಫ್ ಲೈಕ್ ಏಷ್ಯನ್ ಚಿಲ್ಡ್ರನ್, ಆ